बेळगाव येथील सुवर्ण विधान सौध समोर कर्नाटक माता भुवनेश्वरी देवी यांची 108 फुटांहून उंच कांस्य मूर्ती उभारावी या मागणीसाठी सोमवारी सर्वोदया सेवा संघ व कन्नड समर्थक संघटनांच्या संयुक्त विद्यमाने सुवर्ण गार्डनजवळ आंदोलन करण्यात आले। बेळगावच्या सुवर्ण विधानसौध परिसरात बाबासाहेब आंबेडकर, राणी चन्नम्मा संगोळी रायांना तसेच महात्मा गांधी यांच्या मूर्ती उभारण्यात आल्या असून हे स्वागतार्ह आहे। त्याच धर्तीवर बेळगावमध्येही भुवनेश्वरी देवीची मूर्ती उभारावी अशी मागणी आंदोलकांनी केली। ಸರ್, ತಮಗೆ ತಿಳಿದ ಹಾಗೆ 2023ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ। ಕರ್ನಾಟಕ ನಾಮಕರಣದ 50 ವರ್ಷಾಚರಣೆ ನಿಮಿತ್ತ ಸವಿ ನೆನಪಿಗಾಗಿ ತಾಯಿ ಭುವನೇಶ್ವರಿ ಪ್ರತಿಮೆ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ವಿಧಾನಸೌಧ ಮುಂದೆ ತಾಯಿ ಭುವನೇಶ್ವರಿ ಪ್ರತಿಮೆ ಮಾಡುವ ಮುಖಾಂತರ ಕನ್ನಡ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ। ಅವರಿಗೆ ಕನ್ನಡ ಧನ್ಯವಾದಗಳು। ಅದರ ನಂತರ 2024ರಲ್ಲಿ ಮರಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಿಗೆ ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ ಹಾಗೂ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದೀವಿ। ತಾವು ಬೆಂಗಳೂರಲ್ಲಿ ಯಾವ ರೀತಿ ಮಾಡಿದಿರಿ ಅದೇ ರೀತಿ ಸುವರ್ಣಸೌಧದ ಮುಂದೆ 108 ಅಡಿಯ ಕಂಚಿನ ಪ್ರತಿಮೆ ಮಾಡಬೇಕಂತ ಹೇಳಿದೀವಿ। ಈ ವಿಧಾನಸೌಧ ಅಧಿವೇಶನದಲ್ಲಿ ಗುದ್ದಲಿ ಪೂಜೆ ಮಾಡುವ ಮುಖಾಂತರ ಗಡಿನಾಡಿನ ಕನ್ನಡಿಗರಿಗೆ ಇದು ಕನ್ನಡ ನಾಡು ನಮ್ಮದಂತಕ್ಕಂತ ಒಂದು ಹೆಜ್ಜೆ ಇಡಬೇಕಂತ ಹೇಳಿದೀವಿ। ಆದರೂ ಸಹಿತ ಮಾನ್ಯ ಮುಖ್ಯಮಂತ್ರಿಗಳು ಈಗಿನ ಸರ್ಕಾರ ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ಕೊತ ಬಂದಿದ್ದಾರೆ। ಈಗ ತಾವು ನೋಡಬಹುದು, ನಾವು ಧರಣಿ ಕೂತ್ಕೋ ವಿಚಾರ ಏನಂದ್ರೆ ಮಾನ್ಯ ಸರ್ಕಾರ ಕಡೆ ಇದು ಯಾವುದೇ ಒಂದು ಗಟ್ಟಿ ನಿಲುವು ಬರ್ತಾ ಇಲ್ಲ। ಅವರು ತಾಯಿ ಭುವನೇಶ್ವರಿ ಪ್ರತಿಮೆ ಆಗ್ಲಿಕ್ಕೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ। ತಾವು ನೋಡಬಹುದು, ಈಗಾಗಲೇ ವೀರಣ್ಣ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಹಾಗೂ ಅಂಬೇಡ್ಕರ್ ಅವರ ಪ್ರತಿಮೆ, ಗಾಂಧಿ ಪ್ರತಿಮೆ ಮಾಡಿದಾರ, ಅದಕ್ಕೆ ನಾವು ಒಪ್ಕೋತೀವಿ। ಆದ್ರೆ ನಮ್ಮ ವಿಚಾರವೇ ಆ ಸುವರ್ಣಸೌಧ 108 ಕಂಚಿನ ಪ್ರತಿಮೆ ಆಗಬೇಕು। ತಾವು ನೋಡಬಹುದು, ಎಲ್ಲ ಇರ್ತಕ್ಕಂಥ ಎಲ್ಲ ಕಂಚು ಹಾಗೂ ತಾಮ್ರ ಹಲವಾರು ಒಂದು ಲೋಹಗಳನ್ನು ತಗೊಂಡ್ಬಂದಿದ್ದೇವೆ ನಾವು। ಇದು ಕಾರ್ಯಕರ್ತರ ಮನೆ ಇರ್ತಕ್ಕಂಥ ಲೋಹಗಳನ್ನು ಸಂಗ್ರಹ ಮಾಡ್ತಾ ಇದ್ದೇವೆ। ಇದು ಸಾಂಕೇತಿಕವಾಗಿ ಆಂದೋಲನ ಪ್ರಾರಂಭ ಮಾಡಿದ್ವಿ। ಇತರ ಒಂದು ಮುಂದಿನ ಹೋರಾಟ ಏನಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮನೆಗೆ ತೆರಳಿ ಪ್ರತಿಯೊಂದು ಮನೆಗೆ ಲೋಹ ಸಂಗ್ರಹ ಮಾಡ್ತೀವಿ। ಲೋಹ ಸಂಗ್ರಹ ಮಾಡುವ ಮುಖಾಂತರ 108 ಅಡಿಯ ತಾಯಿ ಭುವನೇಶ್ವರಿ ಕಂಚಿನ ಪ್ರತಿಮೆಯನ್ನ ಸಮಸ್ತ ಕರ್ನಾಟಕದ ಜನತೆ ನಾವೇ ಸೇರಿಕೊಂಡು ಅಲ್ಲಿ ಪ್ರತಿಷ್ಠಾನ ಮಾಡ್ತಾ ಇದ್ದೇವೆ। ಸರ್ಕಾರದ ದುಡ್ಡು ನಮಗೆ ಬೇಡವೇ ಬೇಡ। ಹಲವಾರು ಗ್ಯಾರಂಟಿಗಳ ಮುಖಾಂತರ ಲಕ್ಷ ಕೋಟಿ ರೂಪಾಯಿ ಸರ್ಕಾರ ಜನರಿಗೆ ವೆಚ್ಚ ಮಾಡ್ತಾ ಇದೆ, ಅದನ್ನ ನಾವು ಸ್ವಾಗತ ಮಾಡ್ತೇವೆ, ಬಡವರ ಅನುಕೂಲ ಆಗಿದ್ದೇವೆ। ಆದ್ರೆ ತಾಯಿ ಭುವನೇಶ್ವರಿಯ 108 ಅಡಿಯ ಪ್ರತಿಮೆ ಏನಿದೆಯಲ್ಲ, ಆ ಪ್ರತಿಮೆಯ ಭಾರ ಸರ್ಕಾರದ ಮೇಲೆ ಬೀಳಬಾರದು। ಅದಕ್ಕೋಸ್ಕರ ಕನ್ನಡಿಗರು ನಾವೇ ಸೇರಿಕೊಂಡು 108 ಅಡಿಯ ಪ್ರತಿಮೆ ಮಾಡ್ತೇವೆ, ಪ್ರತಿಷ್ಠಾನ ಮಾಡ್ತೇವೆ। ಸರ್ಕಾರಕ್ಕೆ ಸಿದ್ದರಾಮಯ್ಯ ವಿನಂತಿ ಅದಲ್ಲ, ತಾವು ದಯವಿಟ್ಟು ಸುವರ್ಣಸೌಧದ ಆವರಣದಲ್ಲಿ ಪ್ರವೇಶ ದ್ವಾರದಲ್ಲಿ ತಾಯಿ ಭುವನೇಶ್ವರಿ ಪ್ರತಿಷ್ಠಾನ ಮಾಡುವಗೋಸ್ಕರ ನಮಗೆ ಜಾಗ ಕೊಡಿ ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಕೂತಿದ್ದೀವಿ। ನಮಗೆ ಜಾಗ ಕೊಡಿ, ಜಾಗ ಕೊಡಿ, ಜಾಗ ಕೊಡಿ, ಪ್ರತಿಮೆ ನಾವೇ ಸ್ಥಾಪನೆ ಮಾಡ್ತೀವಿ, ಹಣವನ್ನು ನಾವೇ ವೆಚ್ಚ ಮಾಡ್ತೀವಿ, ಸರ್ಕಾರದಿಂದ 1 ರೂಪಾಯಿ ತಗೊಂಡು ಬೇಡ ಅಂತಕ್ಕಂಥ ಈ ಸಂದೇಶ ಕೊಡುವ ಮುಖಾಂತರ ಇಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ। ಈ ಅಧಿವೇಶನದಲ್ಲಿ ತಾವು ಎಚ್ಚೆತ್ತು ಕನ್ನಡ ಇಟ್ಕೊಂಡು ತಾಯಿ ಭುವನೇಶ್ವರಿ ಗುದ್ದಲಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗ್ತದೆ। ಇಲ್ಲದ ಬರ್ತಕ್ಕ ದಿನಗಳಲ್ಲಿ ಕರ್ನಾಟಕದ ಸಮಸ್ತ ಜನತೆ ಲೋಹಗಳ ಸಂಗ್ರಹ ಮಾಡುವ ಮುಖಾಂತರ ದೇಣಿಗೆ ಸಂಗ್ರಹ ಮಾಡುವ 100 ಕೋಟಿ ರೂಪಾಯಿ ಸಂಗ್ರಹ ಮಾಡಿ 108 ಅಡಿಯ ಭವ್ಯವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡತಕ್ಕಂತ ಕಾರ್ಯವನ್ನ ನಾವೆಲ್ಲ ಸೇರಿ ಮಾಡ್ತೀವಿ। ಸಮಸ್ತ ಕರ್ನಾಟಕ ಜನತೆ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕಂತ ಈ ಮುಖಾಂತರ ನಾವು ವಿನಂತಿ ಮಾಡ್ತಾ ಇದ್ದೀವಿ ಸರ್। ಶ್ರೀನಿವಾಸ್ ತಾಲೂಕರ್, ಕನ್ನಡ ಪರ ಹೋರಾಟಗಾರರು, ಬೆಳಗಾವಿ। बेंगळुरूमधील केंपेगौडा यांची भव्य मूर्ती, विजयपूर येथील बसवेश्वरांची प्रतिमा, अलीकडेच उद्घाटन झालेली श्रीरामांची मूर्ती तसेच लोहपुरुष सरदार वल्लभभाई पटेल यांची मूर्ती देशाचे लक्ष वेधून घेत असल्याचे निवेदनात नमूद करण्यात आले आहे। कृष्णा कांबळे, KMM मराठी, बेळगाव।